ಬೆಂಗಳೂರು. ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರೋ ಜನರಿಗೆ ಪೆಟ್ರೋಲ್ ಅಭಾವ ಕೂಡ ಕಾಡ್ತಾ ಇದೆ. ಬಳ್ಳಾರಿಯ HP ಬಂಕ್ಗಳಲ್ಲಿ ಪೆಟ್ರೋಲ್ ಸಿಗದೆ ಪರದಾಡ್ತಿದ್ದಾರೆ ಜನ. ಬೆಲೆ ಜಾಸ್ತಿ ಆದ್ರೆ ಓಕೆ, ಪೆಟ್ರೋಲ್ ಇಲ್ಲದೆ ಇದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಹೊಸ ಬೈಕ್ ಅನ್ನ ತಂದು ಪೆಟ್ರೋಲ್ ಇಲ್ಲದೆ ಸವಾರ ಪರದಾಡಿದ್ದಾರೆ. ಪೆಟ್ರೋಲ್ ಇಲ್ಲದೆ 2 ಕಿಲೋಮೀಟರ್ ಬೈಕ್ ಸವಾರ ತಳ್ಳಿಕೊಂಡು ಬಂದಿದ್ದಾನೆ. ಬಂಕ್ನ ಸಿಬ್ಬಂದಿ ಸರ್ಕಾರದ ವಿರುದ್ಧ ಸವಾರ ಆಕ್ರೋಶವನ್ನ ಹೊರಹಾಕಿದ್ರು. ಬೆಲೆ ಅಂತೂ ಜಾಸ್ತಿ ಆಗಿದೆ, ಆದರೆ ಪೆಟ್ರೋಲ್ನ ಅಭಾವ ಕೂಡ ಇದೆ. ಇದು ಜನರನ್ನ ಕಂಗಾಲಾಗಿಸಿದೆ. ತಾವಿಲ್ಲಿ ನನ್ನ ಬಲಭಾಗ ಹೇಳ್ತಿರೋದು, ನಾವೀಗ ಬಳ್ಳಾರಿಯ ಕೂಲ್ ಕಾರ್ನರ್ ಬಳಿ ಇರ್ತಕ್ಕಂಥ HP ಪೆಟ್ರೋಲ್ ಬಂಕ್ ಬಳಿ ಇದ್ದೇವೆ. ಬಳ್ಳಾರಿ ಇರ್ತಕ್ಕಂಥ ಬಹುತೇಕ HP ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಇವತ್ತು ಬೆಳಗ್ಗೆಯಿಂದ ಅಂದರೆ ಹೆಚ್ಚು ಕಡಿಮೆ ನಿನ್ನೆ ರಾತ್ರಿಯಿಂದ ಕೂಡ ಬಹುತೇಕ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಸಿಗ್ತಾ ಇಲ್ಲ. ಸಾಕಷ್ಟು ಜನರು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಯಾಕೆ ಪೆಟ್ರೋಲ್ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಅಂದರೆ ಬಹುತೇಕ ಏನು ಪೆಟ್ರೋಲ್ ಸ್ಟಾಕ್ ಬಂದಿಲ್ಲ ಅನ್ನೋ ಮಾಹಿತಿಯನ್ನು ಇಲ್ಲಿರ್ತಕ್ಕಂಥ ಏನು ಡೀಲರ್ಸ್ ಹೇಳ್ತಾ ಇದ್ದಾರೆ. ಇದು ಬಳ್ಳಾರಿಯಲ್ಲಿ ಇದೇ ಮೊದಲ ಬಾರಿ, ಅಂದರೆ ಈವರೆಗೂ ಕೂಡ ಗ್ಯಾಸ್ ಅಭಾವ ಎದುರಾಗಿತ್ತು. ಆದರೆ ಇದೀಗ ಇದೇ ಮೊದಲ ಬಾರಿ ಬಳ್ಳಾರಿಯಲ್ಲಿ ಕೂಡ ಪೆಟ್ರೋಲ್ ಅಭಾವ ಎದುರಾಗಿದೆ. ಸಾಕಷ್ಟು ಜನರು ಪೆಟ್ರೋಲ್ ಬಂಕ್ ಬರ್ತಾ ಇದ್ದಾರೆ. ಪೆಟ್ರೋಲ್ ಸ್ಟಾಕ್ ಇಲ್ಲ ಅಂತ ಕೇಳ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ಕಳೆದ 2-3 ದಿನಗಳಿಂದ ಬೆಲೆ ಏರಿಕೆ ಬಿಸಿ ಏರಿತ್ತು, ₹3 ಜಾಸ್ತಿ ಆಗಿತ್ತು. ಇದೀಗ ಪೆಟ್ರೋಲೇ ಸಿಗದೇ ಇರತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಈ ಬಗ್ಗೆ ಮಾತಾಡೋಕ್ಕೆ ಸಾಕಷ್ಟು ಗ್ರಾಹಕರಿದ್ದಾರೆ. ಸರ್, ಏನು ಹೇಳ್ತಾ ಇದ್ದಾರೆ ಸರ್? ನಮಸ್ತೆ. ನಾವು ಈಗ ತಾನೇ ಶೋರೂಮಿಂದ ಗಾಡಿ ತೊಗೊಂಡು ಬಂದೇ ನಮಗೆ ಇದೊಂದು ದೊಡ್ಡ ಆಘಾತಕಾರಿ ವಿಷಯ ಇತ್ತು. ಪೆಟ್ರೋಲ್ ಇಲ್ಲ. ಈಗ ತಾನೇ ಗಾಡಿ ತೊಗೊಂಡ್ಬಂದ್ವಿ ಶೋರೂಮಿಂದ. ಬಂದಿದ್ದೆ ಪೆಟ್ರೋಲ್ ಹಾಕ್ಸೋಣ ಅಂದರೆ ಒಂದು ಆಘಾತಕಾರಿ ವಿಷಯ. ನಮ್ಗೆ ಎಷ್ಟು ಮನಸ್ಸು ನೋವಾಯ್ತು ಅಂದರೆ, ಯಾರ್ದೋ ಮನೆ ಬಗಲಿಗೆ ಯಾರ್ದೋ ಜಗಳ ಅಂತಂದರೆ ನಾವು ಸಮಸ್ಯೆ ಆದಂಗೆ ಆಯಿತು. ಯಾವುದೋ ಯುಕ್ರೇನು, ಯಾವುದೋ ರಷ್ಯಾ, ಯಾವುದೋ ಅಮೇರಿಕಾ, ಯಾವುದೋ ಇರಾನ್ ಅವ್ರ ಜಗಳ ಅಂದರೆ ಇಲ್ಲಿ ನಮಗೆ ಸಮಸ್ಯೆ ಈ ಥರ ಇತ್ತಂದರೆ ನಾವೇನು ಕೇಳ್ತೀವಿ ಸರ್? ಪೆಟ್ರೋಲು ಮೊನ್ನೆ ತನಕ ಗ್ಯಾಸ್ದು ಪ್ರಾಬ್ಲಮ್ ಅಂತ ಹೇಳಿದರು, ಇವಾಗ ಪೆಟ್ರೋಲ್ದು ಸಮಸ್ಯೆ ಅಂತ ಹೇಳ್ತಿದ್ದಾರೆ. ನಾವೇನು ಐಷಾರಾಮಿ ಬಿಲ್ಡಿಂಗ್ಗಳಲ್ಲಿ AC ಬೇಕಂತ ಕೇಳ್ತಾ ಇಲ್ಲ, AC ಕಾರ್ಗಳು ಬೇಕಂತಿಲ್ಲ. ಸಾಮಾನ್ಯವಾದ ಜನತೆ ನಾವು ಒಂದು ಸಣ್ಣ ಗಾಡಿ ತೊಗೊಂಡಿದ್ವಿ, ಪೆಟ್ರೋಲ್ಗೆ ಸಮಸ್ಯೆ ಆಗುತ್ತೆ. ಸರ್ಕಾರ ಬರೀ ಪುಕ್ಕಟ್ಟೆ ಸರ್ಕಾರ ಆಗಿಬಿಟ್ಟೈತೆ. ಪುಕ್ಕಟ್ಟೆಗಳು ಕೊಡೋದು ಯಾರಿಗೆ ಬೇಕಾಗಿದೆ ಸರ್? ಪುಕ್ಕಟ್ಟೆ ಕರೆಂಟ್ ಬೇಕಾಗಿಲ್ಲ, ಪುಕ್ಕಟ್ಟೆ ಯಾವುದೂ ಬೇಕಾಗಿಲ್ಲ. ಇವತ್ತು ಪೆಟ್ರೋಲ್ ₹100, ₹4, ₹5 ಏರಿಸಿದ್ದಾರೆ. ಬಟ್ ಫೆಸಿಲಿಟಿಯನ್ನು ಕೊಡಬೇಕಲ್ಲ, ರೇಟ್ ಏರಿಸಿದ್ದಾರೆ. ಸಮಸ್ಯೆ ಇಲ್ಲ. ಅದರ ತಕ್ಕಂತೆ ಪೆಟ್ರೋಲನ್ನು ಸಪ್ಲೈ ಇದ್ದರೆ ನಮ್ಗೆ ಎಷ್ಟೋ ಅನುಕೂಲ ಆಗ್ತಿತ್ತು, ಸಂತೋಷ ಆಗ್ತಿತ್ತು. ನಿನ್ನೆ ಸಾಯಂಕಾಲ ಖಾಲಿ ಆಗುವ. ವಾರಕ್ಕೆ ಎಷ್ಟು ಬೇಕಾದ್ರು ಸ್ಟಾಕ್? ದಿನಾಲೂ ಇರುತ್ತೆ, ಬಟ್ ನಿನ್ನೆಲಿದ್ದ ಸ್ಟಾಕ್ ಕಡಿಮೆ ಇದೆ ಅಷ್ಟೇ. ಸರ್ ಹೇಳಿ, ಪೆಟ್ರೋಲ್ ಸಿಗ್ತಾ ಇಲ್ಲ, ನಿನ್ನೆ ಜಾಸ್ತಿ ಆಯಿತು, ಇವತ್ತು ಸಿಗ್ತಾ ಇಲ್ಲ. ಸರ್, ಹಿಂಗಿದ್ರೆ ಪ್ರಾಬ್ಲಮ್ ಹೆಂಗೆ ನಡೀತೆ ಸರ್? ಲೈಫೆಲ್ಲ ಹೆಂಗೆ ನಡೀತೆ ಅರ್ಥ ಆಗ್ತಾ ಇಲ್ಲ. ನಾವು ನೋಡಿದ್ರೆ 2 ಕಿಲೋಮೀಟರ್ಸಿಂದ ದುಬ್ಕೊಂಬಂದಿದ್ದೀನಿ, ಅಲ್ಲಿ ನೋಡಿದ್ರೆ ಅಲ್ಲಿ ಇಲ್ಲ, ಈಗ ಆ ಕಡೆಯಿಂದ ಈ ಕಡೆಗೆ ದುಬ್ಕೊಂಬಂದಿದ್ದೀನಿ. ಹಿಂಗೆ ಪ್ರಾಬ್ಲಮ್ ನಡೀತೈತೆ ಹೆಂಗೆ ಸರ್? ನೀವೇ ಹೇಳ್ಬೇಕು ನಮಗೆ. ಇಲ್ಲಿ ಇವ್ನು ಕೇಳ್ತಾ ಇದ್ದಾರೆ ಸ್ಟಾಕ್ ಇಲ್ಲ ಅಂದರೆ, ನಿನ್ನೆ ನೈಟಿಂದ ಹೇಳ್ತಾ ಇದ್ದಾರೆ. ನಿನ್ನೆ ನೈಟು ಬಂದೋಗಿದ್ದೀನಿ, ಇಲ್ಲ ಅಂದರು. ಇವಾಗ ಖಾಲಿ ಆಗಿದೆ, ಮತ್ತೆ ಇವಾಗ ದುಬ್ಕೊಂಬಂದಿದ್ದೀನಿ. ಹಿಂಗೆ ನಡೆದ್ರೆ ಹೆಂಗೆ ಸರ್ ನಮಗೆ ಜೀವನ ನಡೆಯೋದು? ಸಿಗೋದೇ ಇಲ್ಲ ಅಂದರೆ ಹೇಗೆ ಜೀವನ ಮಾಡೋದು ಅನ್ನೋ ಪ್ರಶ್ನೆಯೂ ಇಲ್ಲಿರ್ತಕ್ಕಂಥ ಗ್ರಾಹಕರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.